ನಮಸ್ಕಾರ. ನಾವು ಶ್ರೀನಿವಾಸ್ ಅಂತೇಳಿ ಹೆಲ್ತ್ ಇನ್ಸ್ಪೆಕ್ಟರ್ ಸಂಪಂಗಿ ರಾಮನಗರ ಶಿವಾಜಿನಗರ ಡಿವಿಷನ್ನು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟು. ಈ ಮಳೆಗಾಲ ಬಂದಾಗ ತಗ್ಗು ಪ್ರದೇಶಗಳಲ್ಲಿ ಹೆಚ್ಚುವರಿ ನೀರನ್ನು ಕೆಲವು ಕ್ರಾಸ್ಗಳಲ್ಲಿ ಸರಿಯಾಗಿ ನೀರು ಹೋಗೋಕ್ಕೆ ಮಾಡೋ ಸ್ಥಳಗಳಲ್ಲಿ ಸರಿಯಾಗಿ ನೀರು ಸೋಲ್ಡ್ರ್ ಡ್ರೈನ್ಗಳು ಮಾಡಿದ್ದೀವಿ. ಆ ಜಾಗದಲ್ಲಿ ನೀರು ಹೋಗಲಿಕ್ಕೆ ಸುಮ್ಮನೆ ಅವ್ರ ಮನೆ ಮುಂದೆ ನೀರು ನಿಂತ್ಕೊಂಡದೆ ಅಂತ ಹೇಳ್ಬಿಟ್ಟು ಸಣ್ಣ ಪುಟ್ಟ ಕಲ್ಲು ಅದನ್ನು ಹಾಕಿಬಿಟ್ಬಿಡ್ತಾರೆ. ಹಾಗಾಗಿ ಎಲ್ಲ ಕಡೆ ನೀರು ಬ್ಲಾಕ್ ಆಗ್ತವೆ. ನಾವು ಬೆಳಗಿನ ಜಾವ 4 ಗಂಟೆಯಿಂದ ನಮ್ಮ ಮೇಸ್ತ್ರಿಗಳಿಗೆ ಕರೆದು, ನಾಗರಾಜ್ ಅಂತ ಮೇಸ್ತ್ರಿ ಇದ್ದಾರೆ, ಅವ್ರನ್ನ ಕರೆದು ಕೆಲವು ಪೌರ ಕಾರ್ಮಿಕರಿಗೆಲ್ಲ ಫೋನ್ ಮುಖಾಂತರ ಕರೆ ಮಾಡಿ ಆದಷ್ಟು ಬೇಗ ಬಂದು ಎಲ್ಲ ಕಡೆ ಸೋಡು ಡ್ರೈನ್ಗಳಲ್ಲಿ ಕಸ ತುಂಬಿಕೊಂಡಿರೋದು ತೆಗೆದಿದ್ದೀವಿ. ನಮ್ಮ ವಿಶ್ವನಾಥ್ SC ಸಾಹೇಬರು ಸೂಪರ್ಡೆಂಟ್ ಇಂಜಿನಿಯರು ಈಸ್ಟ್ ಝೋನ್ ಅವರು ಕೂಡ ಕರೆ ಮಾಡಿದ್ದಾರೆ. ಹಾಗಾಗಿ ನಾವು ರಾತ್ರಿಯೇ ಪ್ಲ್ಯಾನ್ ಮಾಡಿಕೊಂಡು ರಾತ್ರಿ 1 ಗಂಟೆಯಿಂದ ಯಥಾಸ್ಥಿತಿ ಮಳೆ ಬರ್ತಾ ಇರೋದ್ರಿಂದ ಬೆಳಗ್ಗೆ ಪ್ಲ್ಯಾನ್ ಮಾಡಿ ಎಲ್ಲರಿಗೂ ಮಾಹಿತಿ ಕೊಟ್ಟು ಕೆಲವು ಎಲ್ಲೆಲ್ಲಿ ಸೋಡು ಡ್ರೈನ್ಗಳಿದ್ದಾವೆ ಆ ಸೋಲ್ಡ್ರ್ ಡ್ರೈನಲ್ಲಿ ಎಲ್ಲ ನಮ್ಮ ಪೌರ ಕಾರ್ಮಿಕರೆಲ್ಲ ಬಿಟ್ಟು ಸಂಪಂಗಿ ರಾಮನ ಎಲ್ಲ ತೆರವು ಮಾಡಿದ್ದೀವಿ. ಸುಮಾರು ನೀರು ಕಡಿಮೆ ಆಗಿದೆ. ಇನ್ನೂ ಕೆಲವೆಡೆ ಕನ್ಸ್ಟ್ರಕ್ಷನ್ ಮಾಡಲಿಕ್ಕೋ ಇಲ್ಲ ಬೇರೆ ಸೋಲ್ಡ್ರ್ ಡ್ರೈನ್ ಕ್ಲೀನ್ ಮಾಡಲಿಕ್ಕೋ ಸಿಲ್ಟ್ ಎಲ್ಲ ತೆಗಿಯೋಕ್ಕೆ ಅಂತೇಳಿ ಮಾಡಿಟ್ಟಿದ್ದಾರೆ ಇಂಜಿನಿಯರಿಂಗ್ ವರ್ಕ್ಸು. ಅದರಿಂದ ಕೆಲವು ಹೋಗೋ ಜಾಗದಕ್ಕೆ ಓಡಾಡೋಕ್ಕಾಗಲ್ಲ, ಎಲ್ಲ ರೋಡ್ ಅಗೆದಿದ್ದಾರೆ. ಅದರಿಂದ ಕೆಸರು ಜಾಸ್ತಿ ಆಗಿ ಗಾಡಿ ಓಡೋಕ್ಕೂ ತೊಂದರೆ ಆಗುತ್ತೆ, ನಮ್ಮಲ್ಲಿ ಕ್ಲೀನ್ ಮಾಡೋಕ್ಕೂ ತೊಂದರೆ ಆಗುತ್ತೆ. ಅದರಿಂದ ಆದಷ್ಟು ನಾವು ಎಲ್ಲ ಕಡೆ ಕ್ಲೀನ್ ಮಾಡಿದ್ದೀವಿ. ಯಾವುದೇ ರೀತಿ ಲೋಪದೋಷ ಇಲ್ಲದೆ ಸಂಪೂರ್ಣವಾಗಿ ಮಾಡಿದ್ದೀವಿ ಸರ್ ಸಂಪಂಗಿ ರಾಮನಗರ. ಇದು ಆ್ಯಕ್ಚುಲಿ ಕಸದ ನಿರ್ವಹಣೆ ಸರಿಯಾಗಿ ಆಗಿಲ್ಲ ಅನ್ನೋದೇ ನೀವು ಹೇಳ್ತಿರೋದು. ಅಂದರೆ ಎಲ್ಲೊಂದು ಕಡೆ ಕಸ ಎದ್ದಿರೋದು ಇದೇ ಸಮಸ್ಯೆಗಳಾಗ್ತಿದೆ. ಜೊತೆಗೆ ರೋಡ್ ಕಾಮಗಾರಿ ರೋಡ್ ಕಾಮಗಾರಿ ಸರ್, ಕಸದ ವಿಲೇವಾರಿ ಪ್ರತಿನಿತ್ಯ ನಮ್ಮ ಪೌರ ಕಾರ್ಮಿಕರಿದ್ದಾರೆ ಮತ್ತು ಕಸ ವಿಲೇವಾರಿ ಸಂಪಂಗಿ ರಾಮನಗರದಲ್ಲಿ ಕರೆಕ್ಟಾಗಿ ನಡೀತಾ ಇದೆ. ಬಟ್ ಏನು ಈ ಕಾಮಗಾರಿ ವಿಚಾರದಲ್ಲಿ ನೋಡಿ ತೆಗೆದಿದ್ದಾರೆ, ಚರಂಡಿಗಳು ತೆಗೆದು ಬಿಟ್ಬಿಟ್ಟಿದ್ದಾರೆ. ಎಲ್ಲ ಮಳೆಗಾಲದಲ್ಲಿ ಮರಗಳು ಸಣ್ಣ ಪುಟ್ಟ ಬಿದ್ದೋಗ್ಬಿಡ್ತವೆ. ಪ್ರತಿ ಬಾರಿ ಮಳೆ ಬಂದಾಗ ಈ ಥರ ಆಗುತ್ತೆ ಅಥವಾ ಹಿಂಗೆ ಜೋರು ಮಳೆ ಈ ಜೋರು ಮಳೆ ಬಂದರೆ ಮಾತ್ರ, ಸಾಮಾನ್ಯವಾಗಿ ಮಳೆ ಬಂದರೆ ಈ ರೀತಿ ಸಮಸ್ಯೆ ಇರೋದಿಲ್ಲ. ಧಾರಾಕಾರವಾಗಿ ಮಳೆ ಬಂದರೆ ಮಾತ್ರ ಈ ರೀತಿ ಸಮಸ್ಯೆಗಳಾಗ್ತವೆ. ಕೆಲವು ಮಾರ್ಕೆಟ್ ರೋಡು, ದೇವಸ್ಥಾನ ಸುತ್ತಮುತ್ತ ಈ ಕಡೆ ಮಾತ್ರ ಆಗುತ್ತೆ. ಬಟ್ ಆದರೂ ಕೂಡ ಅದು ಪ್ಲ್ಯಾನ್ ಮಾಡ್ಕೊಂಡು ನಾವು ಮಾಡ್ತಿದ್ದೇವೆ. ಕಾಮಗಾರಿ ವರ್ಕ್ ಇರೋದ್ರಿಂದ ಈ ರೀತಿ ಸಮಸ್ಯೆ ಆಗಿರೋದು. ಕಸ ವಿಲೇವಾರಿ ವಿಷಯದಲ್ಲಿ ಯಾವುದೇ ರೀತಿ ಲೋಪದೋಷ ಇರುವುದಿಲ್ಲ ಸರ್. ಶ್ರೀನಿವಾಸ್ ಅಂತ, ಸಂಪಂಗಿ ರಾಮನಗರ ಹೆಲ್ತ್ ಇನ್ಸ್ಪೆಕ್ಟರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.